ಬಿಡದಿಯಿಂದ ಇಂದು ಎರಡನೇ ದಿನದ ಮೈಸೂರು ಚಲೋ ಆರಂಭವಾಗಿದ್ದು ಬಿಡದಿಯಲ್ಲಿ ರಾಜ್ಯ ಬಿಜೆಪಿ ಅಧ್ಯಕ್ಷ ವಿಜಯೇಂದ್ರ, ಶಾಸಕರಾದ ಸಿಕೆ ರಾಮಮೂರ್ತಿ, ಎಂ ಕೃಷ್ಣಪ್ಪ, ಡಿಎಸ್ ಅರುಣ್, ರವಿಕುಮಾರ್, ಶರಣು ಸಲಗರ ಹಾಗೆಯೇ ಮಾಜಿ ಸಚಿವ ರೇಣುಕಾಚಾರ್ಯ ಸೇರಿದ ಹಾಗೆ ಪ್ರಮುಖರೊಂದಿಗೆ ಬ್ರೇಕ್ಫಾಸ್ಟ್ ಮೀಟಿಂಗ್ ನಡೆಸಲಾಯಿತು. ಡಿಸಿಎಂ ಡಿಕೆ ಶಿವಕುಮಾರ್ ವಿರುದ್ಧ ಎಚ್ಡಿಕೆ ವಾಗ್ದಾಳಿ ನಡೆಸಿದ್ದಾರೆ. ನಮ್ಮ ವಿರುದ್ಧ ನೀವು ಏಕವಚನದಲ್ಲಿ ಮಾತನಾಡಬೇಡಿ, ನಮಗೂ ಏಕವಚನದಲ್ಲಿ ಮಾತನಾಡೋಕೆ ಬರುತ್ತೆ, ಆದರೆ ನಿಮ್ಮಷ್ಟು ಸಣ್ಣತನಕ್ಕೆ ನಾನು ಇಳಿಯೋದಿಲ್ಲ ಅಂತ ಎಚ್ಡಿಕೆ ಡಿಸಿಎಂ ವಿರುದ್ಧ ಟಾಂಗ್ ಕೊಟ್ಟಿದ್ದಾರೆ. ಶಾಂತಿನಗರ ಹೌಸಿಂಗ್ ಸೊಸೈಟಿಯಲ್ಲಿ ದಲಿತರಿಗೆ ಮೀಸಲಿಟ್ಟಿದ್ದ ನಿವೇಶನ ಲಪಟಾಯಿಸಿದ್ದೀರಿ ಅಂತ ಎಚ್ಡಿಕೆ ಡಿಸಿಎಂ ಡಿಕೆ ವಿರುದ್ಧ ಮತ್ತೊಂದು ಗಂಭೀರ ಆರೋಪ ಮಾಡಿದ್ದಾರೆ. 68 ಎಕರೆ ಜಮೀನು ಕಬಳಿಸಿರೋ ಬಗ್ಗೆ ಮಾಹಿತಿ ಇಲ್ವೇ? ದಲಿತರ ಬಗ್ಗೆ ಮಾತನಾಡುವಂತ ಸಿಎಂ ಈ ಬಗ್ಗೆ ಮಾಹಿತಿ ಇಲ್ವೇ ನಿಮಗೆ ಅಂತ ಲೇವಡಿ ಮಾಡಿದ್ದಾರೆ. ಮೈಸೂರು ಚಲೋ ಪಾದಯಾತ್ರೆ ನಡೆಸುತ್ತಿರುವಂತಹ ಬಿಜೆಪಿ ಪ್ಲಕಾರ್ಡ್ಗಳನ್ನ ಅಶೋಕ್ ಫೋಟೋ ಮಾಯ ಆಗಿದೆ. ಪ್ಲಕಾರ್ಡ್ಗಳಲ್ಲಿ ಬೆಂಗಳೂರು ದಕ್ಷಿಣ ಕಾರ್ಯಕರ್ತರು ತಂದಿರುವಂತಹ ಪ್ಲಕಾರ್ಡ್ಗಳಲ್ಲಿ ಮೋದಿ, ಕುಮಾರಸ್ವಾಮಿ, ದೇವೇಗೌಡ, ನಡ್ಡಾ, ಯಡಿಯೂರಪ್ಪ, ವಿಜಯೇಂದ್ರ, ಡಾಕ್ಟರ್ ಮಂಜುನಾಥ್, ಎಂ ಕೃಷ್ಣಪ್ಪ ಫೋಟೋಗಳು ಮಾತ್ರ ಇದ್ದು ಅಶೋಕ್ ಫೋಟೋ ಮುದ್ರಣ ಆಗಿಲ್ಲ. ಯಾರು ಸರ್ಕಾರ ಬೀಳಿಸಿದ್ರೋ ಅವರ ಜೊತೆ ಪಾದಯಾತ್ರೆಗೆ ಹೋಗ್ತಿದ್ದಾರೆ ಅಂತ ಎಚ್ಡಿಕೆಗೆ ಸಚಿವ ಎಂಬಿ ಪಾಟೀಲ್ ತಿರುಗೇಟು ನೀಡಿದ್ದಾರೆ. ಕುಮಾರಸ್ವಾಮಿ ಅವರದ್ದು ಅವಕಾಶವಾದಿ ಪಾದಯಾತ್ರೆ, ದೆಹಲಿಯಲ್ಲಿ ಏನು ನಾಟಕ ನಡೀತು ಗೊತ್ತಿಲ್ಲ, ಒಲ್ಲದ ಮನಸ್ಸಿನಿಂದ ಎಚ್ಡಿಕೆ ಪಾದಯಾತ್ರೆಗೆ ಬಂದಿದ್ದಾರೆ ಅಂತ ವ್ಯಂಗ್ಯವಾಡಿದ್ದಾರೆ. ಬುಡಾ ಸೈಟ್ ಹಗರಣ ಖಂಡಿಸಿ ಹೋರಾಟ ನಡೆಸಿರುವಂತಹ ಬಿಜೆಪಿ ಜೆಡಿಎಸ್ ನಡೆ ಖಂಡಿಸಿ ಹೊನ್ನಾಳಿ ಬಂದ್ಗೆ ಕರೆ ನೀಡಲಾಗಿದೆ. ಇದೇ ಆಗಸ್ಟ್ 6ರಂದು ವಿಪಕ್ಷಗಳ ಹೋರಾಟ ಖಂಡಿಸಿ ಸಿದ್ದರಾಮಯ್ಯ ಅಭಿಮಾನಿ ಬಳಗ, ಅಹಿಂದ ಸಂಘಟನೆಗಳಿಂದ ದಾವಣಗೆರೆ ಜಿಲ್ಲೆ ಹೊನ್ನಾಳಿ ಪಟ್ಟಣ ಬಂದ್ಗೆ ಕರೆ ನೀಡಲಾಗಿದೆ. ಬಿಜೆಪಿ ಪಾದಯಾತ್ರೆ ನಡುವೆ ಇಂದು ಸಿಎಂ ನಿವಾಸದಲ್ಲಿಯೇ ಸಚಿವರೊಂದಿಗೆ ಎಐಸಿಸಿ ನಾಯಕರು ಸಭೆ ನಡೆಸಲಿದ್ದಾರೆ. ಸಚಿವರ ಕಾರ್ಯವೈಖರಿ ಬಗ್ಗೆ ಕೆಸಿ ವೇಣುಗೋಪಾಲ್, ಸುರ್ಜೇವಾಲಾ ಪರಾಮರ್ಶೆ ನಡೆಸಲಿದ್ದಾರೆ. ಸಂಜೆ 4 ಗಂಟೆಗೆ ಸಿಎಂ ಮತ್ತು ಡಿಸಿಎಂ ಉಪಸ್ಥಿತಿಯಲ್ಲಿ ಮೀಟಿಂಗ್ ನಡೆಯಲಿದೆ. ಆದಾಯಕ್ಕಿಂತ ಅಧಿಕ ಆಸ್ತಿ ಹೊಂದಿರುವಂತಹ ಆರೋಪದ ಮೇಲೆ ಯಾದಗಿರಿ ಡಿಎಚ್ಒ ಸಸ್ಪೆಂಡ್ ಆಗಿದ್ದಾರೆ. ಇಲಾಖೆ ವಿಚಾರಣೆ ಹಾಗೂ ಕ್ರಿಮಿನಲ್ ಪ್ರಕರಣ ಬಾಕಿ ಇರಿಸಿ ಡಾಕ್ಟರ್ ಪ್ರಭುಲಿಂಗ್ ಮಾನಕರ್ರನ್ನ ಅಮಾನತು ಮಾಡಲಾಗಿದೆ. ಕಳೆದ ಕೆಲ ತಿಂಗಳ ಹಿಂದೆ ಅಷ್ಟೇ ಡಿಎಚ್ಒ ಮೇಲೆ ಲೋಕಾಯುಕ್ತ ದಾಳಿ ಆಗಿತ್ತು. ಗುಣಮಟ್ಟದ ಆಹಾರವನ್ನ ದಾವಣಗೆರೆ ಕ್ರೀಡಾ ಹಾಸ್ಟೆಲ್ನ ವಿದ್ಯಾರ್ಥಿಗಳು ಸಿಗ್ತಾ ಇಲ್ಲ ಅಂತ ಹೇಳಿ ಈಗ ಪ್ರತಿಭಟನೆ ಮಾಡ್ತಿದ್ದಾರೆ. ಕುಸ್ತಿ, ಕಬಡ್ಡಿ, ಖೋಖೋ, ಅಥ್ಲೆಟಿಕ್ಸ್ ಕ್ರೀಡಾಪಟುಗಳಿಗೆ ತರಬೇತಿ ನೀಡುತ್ತಿರುವಂತಹ ಶಾಲೆ ಹಾಗೂ ಹಾಸ್ಟೆಲ್ನಲ್ಲಿ ಕಳೆದ 3 ತಿಂಗಳಿಂದ ಮೆನು ಪಾಲಿಸದೆ ಊಟ ನೀಡಲಾಗ್ತಾ ಇದೆಯಂತೆ. ಗುಣಮಟ್ಟದ ಆಹಾರ ನೀಡ್ತಾ ಇಲ್ಲ ಅಂತ ವಿದ್ಯಾರ್ಥಿಗಳು ಹಾಸ್ಟೆಲ್ ಅವ್ಯವಸ್ಥೆ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಸಂಶೋಧನಾ ವಿದ್ಯಾರ್ಥಿಗೆ ಜಾತಿ ನಿಂದನೆ ಮಾಡಿರುವಂತಹ ಆರೋಪದ ಮೇಲೆ ಕಲಬುರಗಿ ಕೇಂದ್ರೀಯ ವಿವಿ ಕುಲಪತಿ ಮತ್ತು ಕುಲಸಚಿವರ ವಿರುದ್ಧ ಎಫ್ಐಆರ್ ದಾಖಲಿಸಲಾಗಿದೆ. ನರೋಣ ಪೊಲೀಸ್ ಠಾಣೆಯಲ್ಲಿ ಸಂಶೋಧನಾ ವಿದ್ಯಾರ್ಥಿ ನಂದಕುಮಾರ್, ಕುಲಪತಿ ಭಟ್ಟು ಸತ್ಯನಾರಾಯಣ, ಕುಲಸಚಿವ ರುದ್ರಗೌಡ ವಿರುದ್ಧ ದೂರು ದಾಖಲಿಸಿದ್ದಾರೆ. ಆಳಂದದ ಕಡಗಂಚಿ ಬಳಿಯ ಕೇಂದ್ರೀಯ ವಿವಿಯಲ್ಲಿ ಆಗಸ್ಟ್ 1ರಂದು ವಿವಿಯ ಬೀಳ್ಕೊಡುಗೆ ಸಮಾರಂಭ ನಡೆದಿತ್ತು. ಈ ವೇಳೆ ವಿದ್ಯಾರ್ಥಿ ನಂದಕುಮಾರ್ಗೆ ವಿವಿಯ ಹೊರಗಡೆ ಗೇಟ್ ಬಳಿಯ ಸೆಕ್ಯೂರಿಟಿ ತಡೆದು ನಿಲ್ಲಿಸಿದ. ಕೀಳು ಜಾತಿಯವನೊಂದು ಒಳಗೆ ಬಿಟ್ಟಿಲ್ಲ ಅಂತ ಆರೋಪಿಸಿ ನಂದಕುಮಾರ್ ದೂರು ನೀಡಿದ್ದಾರೆ. ಕಾಫಿನಾಡಿನಲ್ಲಿ ಮಳೆ ನಿಂತರೂ ಕೂಡ ಅವಾಂತರ ನಿಲ್ತಾ ಇಲ್ಲ. ಧಾರಾಕಾರ ಮಳೆಗೆ ಮನೆಯ ಹಿಂಭಾಗ ಭೂಮಿ ಕುಸಿತಗೊಂಡಿದೆ. ಕೊಪ್ಪ ತಾಲೂಕಿನ ಅಲಗೇಶ್ವರ ಗ್ರಾಮದಲ್ಲಿ ಘಟನೆ ನಡೆದಿದ್ದು, ಮೀನಾಕ್ಷಿ ಎನ್ನುವವರಿಗೆ ಸೇರಿದ ಮನೆಯ ಮೇಲೆ ಗುಡ್ಡದ ಮಣ್ಣು ಬಿದ್ದು ಮನೆಯ ಹಿಂಭಾಗ ಸಂಪೂರ್ಣ ಹಾನಿಯಾಗಿದೆ. ನಿಧಿಗಾಗಿ ಕೆಲ ದುಷ್ಕರ್ಮಿಗಳು ರಾತ್ರೋರಾತ್ರಿ ಪೂಜೆ ಮಾಡಿ ನಿಧಿ ಸಿಗದೆ ಪರಾರಿಯಾಗಿದ್ದಾರೆ. ತುಮಕೂರು ತಾಲೂಕಿನಲ್ಲಿರುವಂತಹ ವಡ್ರಹಳ್ಳಿಯಲ್ಲಿ ವನವಾಸಿ ಆಂಜನೇಯ ಸ್ವಾಮಿ ದೇವಸ್ಥಾನದ ಬಳಿ ಘಟನೆ ನಡೆದಿದೆ. 3 ಕಡೆ ಬಂಡೆ ಕೊರೆದು ಅರಿಶಿಣ ಕುಂಕುಮ, ತೆಂಗಿನಕಾಯಿ ಹಾಗೂ ವಸ್ತ್ರವನ್ನಿಟ್ಟು ಪೂಜೆ ಮಾಡಿ ಬಳಿಕ ಎಸ್ಕೇಪ್ ಆಗಿದ್ದಾರೆ. ಕಾಲುವೆಗೆ ಬಿದ್ದು ಸವಾರ ಕುಚ್ಚಿ ಹೋಗಿದ್ದಾನೆ. ಬೆಳಗಾವಿ ತಾಲೂಕಿನ ಅಲ್ತಾಗಾದಲ್ಲಿ ತಡರಾತ್ರಿ ಘಟನೆ ನಡೆದಿದ್ದು, ಓಂಕಾರ್ ಅರುಣ್ ಪಾಟೀಲ್ ನಾಪತ್ತೆಯಾಗಿದ್ದಾನೆ. ಹಿಂಬದಿ ಕುಳಿತಿದ್ದ ಜ್ಯೋತಿನಾಥ್ ಪಾಟೀಲ್ ಈಜಿ ದಡ ಸೇರಿದ್ದಾನೆ. ಡಿಸಿಪಿ ಸ್ನೇಹ ತಹಶೀಲ್ದಾರ್ ಪರಿಶೀಲನೆ ನಡೆಸಿದ್ದು, ರಾತ್ರಿಯಿಂದಲೇ ಶೋಧ ಕಾರ್ಯ ಆರಂಭ ಆಗಿದೆ. 30ಕ್ಕೂ ಹೆಚ್ಚು ಕಳ್ಳತನ ಕೇಸ್ಗಳಲ್ಲಿ ಭಾಗಿಯಾಗಿದ್ದ ಆರೋಪಿಯನ್ನ ದಾವಣಗೆರೆ ಜಿಲ್ಲೆ ಚನ್ನಗಿರಿ ಠಾಣೆಯ ಪೊಲೀಸರು ಬಂಧಿಸಿದ್ದಾರೆ. ವಡ್ನಾಳ್ ರಾಜಣ್ಣ ಬಡಾವಣೆಯ ನಿವಾಸಿ ಅಫ್ರೋಜ್ ಅಹಮದ್ ಬಂಧಿತ ಆರೋಪಿಯಾಗಿದ್ದು, 45.38 ಲಕ್ಷ ರೂಪಾಯಿ ಮೌಲ್ಯದ ಆಭರಣಗಳನ್ನು ಜಪ್ತಿ ಮಾಡಲಾಗಿದೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಸಾಕ್ಷಿಗಳನ್ನು ಬಿಗಿಗೊಳಿಸಲು ಎಫ್ಎಸ್ಎಲ್ನಲ್ಲಿ ವಿಜುವಲ್ ಕಂಪ್ಯಾರಿಸನ್ ನಡೀತಾ ಇದೆ. ಸಿಸಿಟಿವಿಯಲ್ಲಿ ಸೆರೆಯಾಗಿರುವಂತಹ ಫೋಟೋಗಳು ಹಾಗೂ ಬಂಧಿಸಿದ ಸಮಯದಲ್ಲಿ ತೆಗೆದಂತಹ ಫೋಟೋಗಳ ಮ್ಯಾಚಿಂಗ್ ಮಾಡಲಾಗ್ತಾ ಇದ್ದು, ಕಾನೂನು ಕುಣಿಕೆ ಬಿಗಿಯಾಗ್ತಿದೆ. ದರ್ಶನ್ ಗ್ಯಾಂಗ್ನಿಂದ ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಸ್ಟೋನಿ ಬ್ರೂಕ್ಸ್ ಪಬ್ ಪರವಾನಗಿಗೂ ಕೂಡ ಸಂಕಷ್ಟ ಎದುರಾಗಿದೆ. ಕೊಲೆ ಕೇಸ್ನ 10ನೇ ಆರೋಪಿ ವಿನಯ್ ಒಡೆತನದ ಪಬ್ ಇದಾಗಿದ್ದು, ಪಬ್ ನವೀಕರಣಕ್ಕಾಗಿ ಅಬಕಾರಿ ಇಲಾಖೆಗೆ ಮನವಿ ಸಲ್ಲಿಸಲಾಗಿದೆ. ಆದರೆ ಅಬಕಾರಿ ಅಧಿಕಾರಿಗಳು ಪೊಲೀಸರಿಂದ ಮಾಹಿತಿ ಕೇಳಿದ್ದಾರೆ. ವಯನಾಡು ಗುಡ್ಡ ಕುಸಿತ ಸಂಬಂಧ ಸೂಚಿಪಾರ ಫಾಲ್ಸ್ ಬಳಿ ಶವಗಳಿಗೆ ಶೋಧ ಕಾರ್ಯ ಮುಂದುವರೆದಿದೆ. ನೆನೆ ಸೂಚಿಪಾರ ಫಾಲ್ಸ್ ಬಳಿ 11 ಮೃತದೇಹ ಸಿಕ್ಕಿದ್ವು. ಜೋರಲ್ಮಲೈ ಹಾಗೂ ಮಂಡಕೈನಿಂದ ಕೊಚ್ಚಿ ಬಂದಿದ್ದಂತಹ ಮೃತದೇಹಗಳು, ವಾಹನಗಳು ನುಜ್ಜುಗುಜ್ಜಾದಂತಹ ಸ್ಥಿತಿಯಲ್ಲಿ ಪತ್ತೆಯಾಗಿದ್ವು. ಇದೀಗ ಮತ್ತೆ ಶೋಧ ನಡೆಸಲಾಗ್ತಾ ಇದೆ. ವಯನಾಡು ಭೂದುರಂತದಲ್ಲಿ ಮೃತಪಟ್ಟವರ ಸಂಖ್ಯೆ 358ಕ್ಕೆ ಏರಿಕೆಯಾಗಿದ್ದು, ಮೃತರ ಸಂಬಂಧಿಕರಿಗೆ ಆದಷ್ಟು ಬೇಗ ವಿಮೆ ಹಣ ಕೊಡಿ ಅಂತ ಹಣಕಾಸು ಇಲಾಖೆ ಸೂಚನೆ ನೀಡಿದೆ. ಎಲ್ಐಸಿ ಸೇರಿದ ಹಾಗೆ ಎಲ್ಲ ಇನ್ಶೂರೆನ್ಸ್ ಕಂಪನಿಗೆ ಜೀವ ವಿಮೆ, ಆಸ್ತಿ ವಿಮೆ ಹಣ ಹಂಚುವಂತೆ ಸೂಚನೆ ನೀಡಲಾಗಿದೆ.
ಉತ್ತರಾಖಂಡ್ನಲ್ಲೂ ಕೂಡ ಭಾರೀ ಮಳೆಗೆ ನದಿಗಳು ಉಕ್ಕಿ ಹರಿತಿವೆ. ಸೋನಾಪ್ರಯಾಗ್ನಲ್ಲಿ ಮಂದಾಕಿನಿ ನದಿಯ ಪ್ರವಾಹದಲ್ಲಿ ರಸ್ತೆ ಮತ್ತು ವಿದ್ಯುತ್ ಕಂಬಗಳು ಕೊಚ್ಚಿ ಹೋಗಿವೆ. ಇನ್ನು ನದಿಯ ರಭಸಕ್ಕೆ ಇಡೀ ಗೌರಿಕುಂಡ್ ಕೊಚ್ಚಿ ಹೋಗಿದ್ದು ಜನ ಸಂಕಷ್ಟದಲ್ಲಿ ಸಿಲುಕಿದ್ದಾರೆ. ಹಿಮಾಚಲ ಪ್ರದೇಶದಲ್ಲೂ ಕೂಡ ಮೇಘಸ್ಫೋಟದಿಂದ ಸಂಭವಿಸಿರುವಂತಹ ಭೀಕರ ದುರಂತದಲ್ಲಿ ಶೋಧ ಕಾರ್ಯ ಮುಂದುವರೆದಿದೆ. ರಾಂಪುರದಲ್ಲಿ ಮೇಘಸ್ಫೋಟದಿಂದ ದುರಂತ ಸಂಭವಿಸಿದೆ. ಇನ್ನು ನದಿಯ ಆ ಭಾಗದಲ್ಲಿರುವವರನ್ನ ಬ್ರಿಡ್ಜ್ ನಿರ್ಮಾಣ ಮಾಡಿ ರಕ್ಷಣಾ ಕಾರ್ಯ ನಡೆಸಲಾಗ್ತಾ ಇದೆ. ಛತ್ತೀಸ್ಗಢದಲ್ಲೂ ಕೂಡ ಭಾರೀ ಮಳೆ ಆಗ್ತಿದ್ದು ರಾಯಪುರ ನಗರ ತತ್ತರಿಸಿ ಹೋಗಿದೆ. ರಾಯಪುರದಲ್ಲಿ ನಿನ್ನೆಯಿಂದಲೂ ಕೂಡ ನಿರಂತರವಾಗಿ ಮಳೆ ಸುರಿತಿದ್ದು ರಸ್ತೆಗಳೆಲ್ಲ ನದಿಯಂತಾಗಿವೆ. ಬ್ರಿಡ್ಜ್ಗಳಿಗೆ ಕಾರೊಂದು ಸಿಲುಕೊಂಡು ಪರದಾಟ ನಡೆಸಿತ್ತು.